ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಳ್ತಾ ಇದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತಿನ ವಿಡಿಯೋ ಏನಪ್ಪ ಅಂದರೆ, ತುಂಬ ಜನ ನಾನು ಮಾತಾಡೋದು ಕೇಳಿಸ್ತಿಲ್ಲ ಅಂತ ಹೇಳ್ತಾ ಇದ್ರಿ. ಸೊ ಅದಕ್ಕೋಸ್ಕರ ಒಂದು ಅಫೋರ್ಡಬಲ್ ಪ್ರೈಸಲ್ಲಿ ನಾನು ಮೀಶೋಯಿಂದ ಒಂದು ವೈರ್ಲೆಸ್ ಮೈಕ್ನ ತರಿಸಿದ್ದೀನಿ. ಅದನ್ನು ಅನ್ಬಾಕ್ಸ್ ಮಾಡ್ತಾ ಇದ್ದೆ. ಹಾಗೆ ಹೇಗಿದೆ ಅಂತ ನೋಡೋಣ ಬನ್ನಿ, ತೋರಿಸ್ತೀನಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ವೀಡಿಯೋಸ್ ನೋಡ್ತಿದ್ದೀರಾ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವ್ಯೂಸ್ ಆಗ್ತಾಯಿದೆ, ತುಂಬ ಜನ ವೀಡಿಯೋಸ್ನ ನೋಡ್ತಾ ಇದ್ದೀರಾ, ಬಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ತಿಲ್ಲ. ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಕೊನೆವರೆಗೂ ನೋಡಿ ಅಂತ ಕೇಳ್ಕೊತೀನಿ. ಇದು ಹೇಗಿದೆ ಅಂತ ನೋಡೋಣ ಬನ್ನಿ. ಹಾಗೆ ಮತ್ತು ಇದನ್ನು ಹೇಗೆ ಕನೆಕ್ಟ್ ಮಾಡೋದು ಅಂತಲೂ ನಾನು ತೋರಿಸ್ತೀನಿ. ಇದನ್ನು ಹೇಗೆ ಕನೆಕ್ಟ್ ಮಾಡ್ಕೊಳ್ಳೋದು ಮೊಬೈಲ್ಗೆ ಅಂತ ಹೇಳಿಬಿಟ್ಟು ನೋಡಿ, ಈ ರೀತಿ ಕೊಟ್ಟಿದ್ದಾರೆ. ಇದು ನಮ್ಮ ಮೊಬೈಲ್ಗೆ ಚಾರ್ಜ್ ಆಗ್ತೀವಲ್ಲ, ಅಲ್ಲಿಗೆ ಹಾಕೋಬೇಕು. ಸಿ ಪಿನ್ದು ಚಾರ್ಜರು. ಇದು ಐಫೋನ್ ಯೂಸ್ ಮಾಡೋರಿಗೆ ಇದನ್ನು ಕೊಟ್ಟಿದ್ದಾರೆ ಹಾಕೊಳ್ಳೋಕ್ಕೆ. ಇದು ಮೈಕು, ವೈರ್ಲೆಸ್ ಮೈಕು. ಇದನ್ನು ಫಸ್ಟು 1 ಅವರಿಂದ 2 ಅವರ್ಸ್ ಆದ್ರೂ ಚಾರ್ಜ್ ಮಾಡ್ಕೋಬೇಕಾಗುತ್ತೆ. ಸ್ಟಾರ್ಟಿಂಗು ಆನ್ ಮಾಡೋಕ್ಕೆ ಮುಂಚೆ 1-2 ಅವರ್ಸ್ ಚಾರ್ಜ್ ಹಾಕಿ ಆಮೇಲೆ ಆನ್ ಮಾಡ್ಕೋಬೇಕಾಗುತ್ತೆ. ಹಾಗೆ ಒಂದು ಚಾರ್ಜರ್ನು ಕೂಡ ಕೊಟ್ಟಿದ್ದಾರೆ ಅವರೇನೆ, ಚಿಕ್ಕದು. ಚಾರ್ಜ್ ಮಾಡ್ಕೊಳ್ಳೋದಕ್ಕೆ ಅವರೇ ಚಾರ್ಜರ್ ಕೂಡ ಕೊಟ್ಟಿದ್ದಾರೆ. ಸಿ ಪಿನ್ ಚಾರ್ಜರ್ ಇದು. ಇವಾಗ ಇದನ್ನು ಸ್ಮಾರ್ಟ್ಫೋನ್ಗೆ ಹೇಗೆ ಕನೆಕ್ಟ್ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ. ಫಸ್ಟಿಗೆ ಇದನ್ನು ಚಾರ್ಜರ್ ಹಾಕ್ತೀವಲ್ಲ, ಅಲ್ಲಿಗೆ ಮೊಬೈಲ್ಗೆ ಹಾಕೋಬೇಕಾಗುತ್ತೆ. ಇದನ್ನು ಮೊಬೈಲ್ಗೆ ಪಿನ್ನ ಹಾಕಿ ಆದಮೇಲೆ ನೆಕ್ಸ್ಟು ಫೋನ್ನಲ್ಲಿ ಸೆಟ್ಟಿಂಗ್ಸ್ ಆ್ಯಪಿಗೆ ಹೋಗಿ, ಸೆಟ್ಟಿಂಗ್ಸ್ ಅಂತ ಆ್ಯಪ್ ಇರುತ್ತಲ್ಲ, ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಬ್ಲೂಟೂತ್ ಆ್ಯಂಡ್ ಡಿವೈಸ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಬ್ಲೂಟೂತ್ ಆ್ಯಂಡ್ ಡಿವೈಸ್ ಅಂತ ಒಂದು ಆಪ್ಷನ್ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅಲ್ಲಿ OTG ಅಂತ ಒಂದು ಆಪ್ಷನ್ ತೋರಿಸುತ್ತೆ, ಅದ್ರ ಮೇಲೆ ಆನ್ ಮಾಡಿ. ಕ್ಲಿಕ್ ಮಾಡಿಬಿಟ್ಟು ಆನ್ಗಿಡಿ. ಅದನ್ನು ಆನ್ ಮಾಡಿದ್ದಾದಮೇಲೆ ಬ್ಯಾಕ್ ಬಂದುಬಿಟ್ಟು ನೆಕ್ಸ್ಟು ಪ್ಲೇಸ್ಟೋರ್ಗೆ ಹೋಗಿ ಓಪನ್ ಕ್ಯಾಮ್ರಾ ಅಂತ ಆ್ಯಪ್ ಇದೆ, ಅದನ್ನು ಸರ್ಚ್ ಮಾಡಿ ಡೌನ್ಲೋಡ್ ಮಾಡ್ಕೊಳ್ಳಿ. ಓಪನ್ ಕ್ಯಾಮರಾ ಅನ್ನೋ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ನಾನು ಆಲ್ರೆಡಿ ಡೌನ್ಲೋಡ್ ಮಾಡಿರೋದ್ರಿಂದ ಓಪನ್ ಅಂತ ತೋರಿಸ್ತಿದೆ, ನಾನು ಓಪನ್ ಮಾಡ್ಕೊಳ್ತೀನಿ. ನೀವು ಡೌನ್ಲೋಡ್ ಮಾಡ್ಕೊಬಿಟ್ಟು ಓಪನ್ ಮಾಡ್ಕೊಳ್ಳಿ. ಓಪನ್ ಕ್ಯಾಮ್ರಾ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಂಡಾದಮೇಲೆ ಅದನ್ನು ಓಪನ್ ಮಾಡಿಕೊಂಡು ಓಪನ್ ಕ್ಯಾಮ್ರಾನ ಓಪನ್ ಮಾಡ್ಕೊಳ್ಳಿ. ಅಲ್ಲಿ ಸೆಟ್ಟಿಂಗ್ಸ್ ಅನ್ನೋ ಒಂದು ಆಪ್ಷನ್ ಇದೆ ನೋಡಿ, ಮೇಲ್ಗಡೆ ಕಾಣಿಸ್ತಿದೆಯಲ್ಲ, ಸೆಟ್ಟಿಂಗ್ಸ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿಕೊಂಡು ಕೆಳಗಡೆ ಬ್ಲೂ ಕಲರ್ ಬಟನಲ್ಲಿ ತೋರಿಸ್ತಿದೆಯಲ್ಲ, ವಿಡಿಯೋ ಸೆಟ್ಟಿಂಗ್ಸ್ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡಿ. ಅದರಲ್ಲಿ ಆಡಿಯೋ ಸೋರ್ಸ್ ಅಂತ ಒಂದು ಆಪ್ಷನ್ ಇದೆ ನೋಡಿ, ಅಲ್ಲಿ ಕ್ಲಿಕ್ ಮಾಡಿಕೊಂಡು ಕ್ಲಿಕ್ ಮಾಡಿದ್ಮೇಲೆ ಅಲ್ಲಿ 2ನೇ ಆಪ್ಷನ್ ತೋರಿಸ್ತಿದೆ ನೋಡಿ, ಎಕ್ಸ್ಟರ್ನಲ್ ಮೈಕ್ ಇಫ್ ಪ್ರೆಸೆಂಟ್ ಅಂತ. ಆ ಆಪ್ಷನ್ ಮೇಲೆ ಓಕೆ ಕೊಟ್ಕೊಳ್ಳಿ. ಓಕೆ ಕೊಟ್ಕೊಂಡು ಬ್ಯಾಕ್ ಬನ್ನಿ. ಇಷ್ಟೆಲ್ಲ ಮಾಡ್ಕೊಂಡಾದಮೇಲೆ ನೆಕ್ಸ್ಟು ಮೈಕ್ನಲ್ಲಿ ಒಂದು ಬಟನ್ ಕೊಟ್ಟಿದ್ದಾರೆ ನೋಡಿ, ಕೆಳಗಡೆ ಕಾಣಿಸ್ತಿದೆಯಾ? ಆ ಬಟನ್ ಮೇಲೆ ಕ್ಲಿಕ್ ಮಾಡಿಕೊಂಡು
ಇಟ್ಕೊಳ್ಳಿ ಸ್ವಲ್ಪ ಹೊತ್ತು. ಅಲ್ಲಿ ಗ್ರೀನ್ ಕಲರ್ ಲೈಟ್ ಹತ್ತುತ್ತೆ ನೋಡಿ, ಕ್ಲಿಕ್ ಮಾಡಿದ್ಮೇಲೆ ಇವಾಗ ಮೈಕ್ ಆನ್ ಆಗಿದೆ. ಇಷ್ಟೇ ಫ್ರೆಂಡ್ಸ್, ಕನೆಕ್ಟ್ ಮಾಡ್ಕೊಳ್ಳೋದು ತುಂಬ ಈಸಿ. ಇವಾಗ ನಾನು ಈ ಮೈಕ್ನಲ್ಲಿ ಮಾತಾಡಿ ತೋರಿಸ್ತೀನಿ, ಹೇಗೆ ಸೌಂಡ್ ಬರುತ್ತೆ, ಕೇಳಿಸುತ್ತೋ ಇಲ್ವೋ ಜೋರಾಗಿ ಅಂತ ಹೇಳ್ಬಿಟ್ಟು ಮಾತಾಡಿ ತೋರಿಸ್ತೀನಿ, ಬನ್ನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಇದನ್ನ ಯಾವ ರೀತಿ ಕನೆಕ್ಟ್ ಮಾಡ್ಕೊಳ್ಳೋದು ಅಂತ. ಇವಾಗ ಇದನ್ನ ಅಥವಾ ನೀವು ಎಲ್ಗಾದ್ರೂ ಹಾಕೋಬಹುದು. ಇವಾಗ ನಾನು ಮಾತಾಡ್ತಿರೋದು ನಿಮ್ಗೆ ಜೋರಾಗಿ ಕೇಳಿಸ್ತಿರ್ಬೋದು ಅಂತ ಅನ್ಸುತ್ತೆ. ಈ ವಿಡಿಯೋದಲ್ಲಿ ಗೊತ್ತಾಗುತ್ತೆ ನಾನು ಯಾವ ರೀತಿ ಮಾತಾಡ್ತಿರೋದು, ಅದು ವಾಯ್ಸ್ ಹೆಂಗೆ ಕೇಳಿಸುತ್ತೆ ಅಂತ ಗೊತ್ತಾಗುತ್ತೆ ನಿಮ್ಗೇನೆ. ಪ್ರಾಡಕ್ಟ್ ಚೆನ್ನಾಗಿದೆ ಇದು. ನಿಮ್ಗೂ ಯಾರಿಗಾದ್ರೂ ಬೇಕು ಅಂದ್ರೆ ಇದ್ರ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ತಗೊಳ್ಳಿ, ನೋಡಿ ಚೆಕ್ ಮಾಡಿ ತಗೊಳ್ಳಿ. ಚೆನ್ನಾಗಿದೆ ಇದು. ಇದ್ರ ಪ್ರೈಸ್ ಬಂದು 399 ರುಪೀಸ್ ಆಯ್ತು. ಮೀಶೋಲಿ ನಾನು ಇದನ್ನ ತರಿಸಿದ್ದು. ನಿಮಗೂ ಬೇಕಂದ್ರೆ ನೀವು ತಗೊಳ್ಳಿ. ಹೊಸದಾಗಿ ಯಾರಾದ್ರೂ ಯೂಟ್ಯೂಬ್ ಚಾನಲ್ ಮಾಡೋರಿಗೆ ಇದು ತುಂಬಾ ಹೆಲ್ಪ್ ಆಗುತ್ತೆ, ಚೆನ್ನಾಗಿದೆ. ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಪ್ಲೀಸ್ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೇನೆ ನೋಡ್ತಾ ಇದ್ದೀರಾ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ನ ಎಂಡ್ ವರ್ಗು ನೋಡಿ ಅಂತ ಕೇಳ್ಕೊತೀನಿ. ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ, ಅವ್ರಿಗೂ ಏನಾದ್ರೂ ಈ ವಿಡಿಯೋಯಿಂದ ಯೂಸ್ ಆಗ್ಬೋದು ಅಂತ ಅನ್ಕೊಂಡಿರ್ತೀನಿ. ಥ್ಯಾಂಕ್ ಯು.